ಹಲೋ. ಓ ಹೌದಾ, ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅಂದ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಿಮ್ಮ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಬನ್ನಿ, ಇವತ್ತಿನ 20ನೇ ತಾರೀಕು ಸೆಪ್ಟೆಂಬರ್ 2025 ಶನಿವಾರ, ವಿಶ್ವಾವಸುನಾಮ ಸಂವತ್ಸರೆ, ದಕ್ಷಿಣಾಯನೆ, ವರ್ಷ ಋತು ಭಾದ್ರಪದ ಮಾಸೆ, ಕೃಷ್ಣ ಪಕ್ಷದ ಚತುರ್ದಶಿ ತಿಥಿ, ಮಖಾ ನಕ್ಷತ್ರ, ಸಾಧ್ಯಯೋಗ, ಭದ್ರಂಕರಣ ಇವತ್ತಿನ ಪಂಚಾಂಗ ಫಲ. ಇನ್ನು ಈ ಗ್ರಹಗಳ ಕಾಂಬಿನೇಷನ್ನ ಬಗ್ಗೆ ನಾನು ನಿಮಗೆ ವಿಶೇಷವಾಗಿ ತಿಳಿಸ್ಕೊಡ್ತಿದ್ದೆ. ಯಾರು, ಏನು, ಯಾವ ಗ್ರಹಗಳ ಒಂದು ಪ್ರಬೋಧವಿದ್ದರೆ ಯಾವ ರೀತಿ ಇರ್ತದೆ ಅಂತ. ನೀವೇನಾದರೂ ಅಕಸ್ಮಾತ್ ಶನಿವಾರದಂದು ಹುಟ್ಟಿ ಇಂತಹ ಮಖಾ ನಕ್ಷತ್ರವಾಗಿದ್ದರೆ, ಇಲ್ಲವೇ ಅಶ್ವಿನಿ ನಕ್ಷತ್ರವಾಗಿದ್ದರೆ, ಮೂಲ ನಕ್ಷತ್ರ ಇಲ್ಲ, ಅಶ್ವಿನಿ ಇಲ್ಲವೇ ಮಖ, ಅದರಲ್ಲೂ ಶನಿವಾರವಾಗಿ ಮಖಾ ನಕ್ಷತ್ರ ಇದ್ರೆ, ನಾನು 100% ಹೇಳ್ತಾನೆ, ದರ್ ಇಸ್ ಎ ಥ್ರೆಟ್ ಆಫ್ ಲಾಡ್ ಆಫ್ ಥಿಂಗ್ಸ್ ಅಂತ ಹೇಳ್ತಾರೆ. ಇದೆ. ನೀವು ಜೀವನದಲ್ಲಿ ಕಷ್ಟಪಡೋಷ್ಟು ಮೊದಲೇ ಶನಿವಾರ ಹುಟ್ಟಿದವರು ಕಷ್ಟ ತಪ್ಪಲ್ಲ. ಅದೇನೋ ಹೇಳ್ತಾರೆ, ಎಲ್ಲದಕ್ಕೂ ಏನೇ ಆಗೋದಕ್ಕೂ ಶನೇಶ್ವರನೇ ಕಾರಣ ಅಂತ ಒಂದು ಪಾಪ ಅವನ ಮೇಲೆ ಹಾಕ್ತೀವಿ. ನಮ್ಮ ಕರ್ಮ ಯದ್ಭಾವಂ ತದ್ಭವತಿ. ನಾವು ಏನಾದರೂ ಒಂದು ಮಾಡಿದ್ರೆ ಏನು ಮಾಡ್ತೀವಿ ಗೊತ್ತಾ? ಬೇಗ ಸೋಲನ್ನು ಒಪ್ಕೊಳ್ಳೋದು ಜಾಸ್ತಿ, ಇನ್ನೊಬ್ಬರನ್ನ ನಿಂದಿಸುವುದು ಜಾಸ್ತಿ, ಇನ್ನೊಬ್ಬರ ಮೇಲೆ ಗೂಬೆ ಕೂರಿಸೋದು ಜಾಸ್ತಿ. ನಿನ್ನಿಂದಲೇ ಆಗಿತ್ತು. ನೀವು ನಂಬ್ತೀರಾ? ಒಂದು ಜಾತಕ ಬರುತ್ತೆ, ಆ ಮಗು ಹುಟ್ಟಿನಲ್ಲೊಂದು ಗುಟ್ಟಿದಮ್ಮ, ಈ ಮಗು ನೀನ್ ನೆನೆಸ್ಕೊಂಡು ಹುಟ್ಟಿರೋದಲ್ಲ, ಸಮಥಿಂಗ್ ಅದಾಡ್ತಿದೆ. ಇಲ್ಲ ತಾಯಿ, ಈ ಮಗು ಹುಟ್ಟಲ್ಲಿ ಒಂದು ನೋವಿದೆ, ಏನೋ ಒಂದು ಸಂಕಟ ತಂದಿಟ್ಬಿಟ್ಟಿದೆ, ಬಾಧೆ ಇಟ್ಬಿಟ್ಟಿದೆ. ಇದು ನೀನು ಬಿಸಿ ತುಪ್ಪ ನುಂಗಲಾರೆ ಜೀವನ ಪರ್ಯಂತ ಅಂಥದ್ದೊಂದು ಇಟ್ಬಿಟ್ಟಿದೆ. ಒಂಥರ ಎಡವಟ್ಟು ಥರ ಆಡ್ತಾನೆ, ಏನೋ ಒಂಥರ ಬಾಧೆ ಥರ ಆಡ್ತಾನೆ. ಅಂದ್ರೆ ತಾಯಿ ಜೀವ ಅದೆಲ್ಲ ಏನೂ ಇಲ್ಲ ಅಂತ. ಕಡೆಗೆ ಅವ್ರ ಅಕ್ಕನೇ ಹೇಳ್ತಾರೆ, ಗುರುಗಳೇ, ಇವತ್ತಿಗೂ ಈ ಮಗು ತಂದೆಗೆ ಹುಟ್ಟಿದ ಮಗುವಲ್ಲ. ನೀವು ಹೇಳ್ದ ಹಾಗೆ ಗುಟ್ಟಿದೆ ಅಂದ್ರಲ್ಲ, ಇದೇ ಸತ್ಯ. ತಂದೆಗೆ ಗೊತ್ತಿಲ್ಲ ಇದು ನನ್ನ ಮಗುವಲ್ಲ ಅಂತ. IVF ಮಾಡಿಸ್ಕೊಂಡಿದ್ದೀವಿ, ಅವ್ರಿಗೆ ಕೌಂಟಿಂಗ್ ಅಲ್ಲಿ ಪ್ರಾಬ್ಲಮ್. ಏನ್ ಮಾಡಿದ್ರು ಬೇರೆ ಒಪ್ಪೋದೇ ಇಲ್ಲ, ಮನೇಲಿ ಟಾರ್ಚರು, ಇನ್ನೊಂದು ಮದುವೆ ಮಾಡ್ತೇವೆ ಅಂತ. ಆ ಭಯದಲ್ಲೇ ಮತ್ತೆ IVF ಹೋದಾಗ ಮಾತಾಡಿಕೊಂಡು ಸರೋಗೆಸಿ ಫಾದರ್ ಮೂಲಕ ಮಗು ಆಗಿದೆ. ಅಲ್ಲಿ ನೋಡಿ, ಬಾಡಿಗೆ ತಂದೆಯಿಂದ ಮಗು. ತಂದೆ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ, ಅಕ್ಕನಿಗೆ ಬಿಟ್ರೆ, ಈಕೆ ಬಿಟ್ರೆ ಏನು ಕಾಂಬಿನೇಷನ್ ಗೊತ್ತಾ? ಅದು ಏನ್ ಕುಂದಿರ್ಸಿಟ್ಟಿದ್ದಾನೆ ಗೊತ್ತಾ? ಅದು ತಾಯಿ ವಾಗ್ದೇವಿ ಮಾತ್ರವೇ ನುಡಿಸಬಲ್ಲಳು. ಇದು ನಾವು ನೀವು ನುಡಿಲಿಕ್ಕಲ್ಲ, ಖಂಡಿತ ಅಲ್ಲ. ಇನ್ನೂ ಒಂದು ಜಾತಕ, ಈ ಮಗುನ ನೀನ್ ತೆಗೆಸೋಕೊಂದು ಪ್ರಯತ್ನ ಮಾಡಿದ್ದೆ, ನನಗೆ ಈ ಮಗು ಬೇಕಾ ಅಂತ. ನಿಜಾನೇ ಗುರುಗಳ, ಇವತ್ ನೋಡು ನಿಮ್ಮನ್ನ ತೆಗೆಸೋ ಮಟ್ಟಕ್ಕೆ ಈ ಮಗು ಆಡ್ತಾನೆ ಅಂತ. ಅಯ್ಯೋ ಬೇಡ ಗುರುಗಳೇ, ನರ್ಕ ನಮ್ಗೆ.
ನೋಡಿ, ಬಿತ್ತನೆ ಯಾರು ಹಾಕಿದ್ದು? ಯದ್ಭಾವಂ ತದ್ಭವತಿ. ಅದಕ್ಕೆ ನಿತ್ಯ ನೀವೊಂದು ವೈದಿಕ ಮಾಡ್ಕೊಳ್ಳಿ. ನಿಮಗೆ ಗೊತ್ತಿಲ್ಲದೆ ಇಂಥ ಒಂದು ಅಪಚಾರವೋ ಈ ಒಂದು ಅಪವ್ಯಸನವೋ ಹೋಗಿ ತಗಲಾಕೊಳ್ಳೋದನ್ನ ತಪ್ಪಿಸುತ್ತೆ ಮಕ್ಕಳೇ. ಅಂತ ದುಷ್ಟರ ಸಹವಾಸವನ್ನ ದೂರ ಮಾಡಿಸುತ್ತೆ. ದುಷ್ಕರ್ಮ, ದುಷ್ಕೀರ್ತಿ, ದುಷ್ಟ ಕಾರ್ಯ ನಿಮಗೆ ಗೊತ್ತಿಲ್ಲದೆ ಒಂದು ಸ್ವಲ್ಪ ಆದ್ರೂ, ಕೊಡಲಿಯಷ್ಟಲ್ಲ ಆದ್ರೂ ಒಂದು ಉಗುರಷ್ಟು, ಒಂದು ಚಿಕ್ಕ ಕತ್ತಿಯಲ್ಲಿ ಏಟು ಬೀಳುತ್ತೆ. ಪೂರ್ತಿ ತಲೆಯೇ ಹೋಗೋ ಜಾಗದಲ್ಲಿ ಮೂಗು ಕತ್ತರಿಸಿ ಹೋಗ್ಬೋದು. ಒಂದು 4 ಹಲ್ಲು ಬಿದ್ದು ಹೋಗ್ಬೋದು. ಟೆಂಪ್ರರಿ ಎಲ್ಲ ಹಾಕ್ಸ್ಕೊಂಡಿದೀವಿ. ಇಲ್ಲ ಮುಖ ಎಲ್ಲ ಹೋಗ್ಬಿಟ್ಟಿದೆ, ಒಂದು ಪ್ಲಾಸ್ಟಿಕ್ ಸರ್ಜರಿ ಮಾಡ್ಕೊಂಡಿದೀವಿ. ಒಂದು ಮಾಸ್ಕ್ ಹಾಕೊಂಡು ಓಡಾಡ್ತಿದ್ವಿ. ಈ ರೀತಿ ಮಾಡಿಸುತ್ತದೆ. ಅದಕ್ಕೆ ಹೇಳ್ತಿರ್ತಾನೆ, ಕಲಿಯುಗಕ್ಕೆ ಅತಿ ಮುಖ್ಯವಾಗಿ ಮಾಡಬೇಕಾದ ಕರ್ತವ್ಯ ಏನು ಗೊತ್ತಾ? ದಾನಂ, ಧರ್ಮಂ. ನಿಮ್ಮನ್ನು ಕಾಪಾಡುತ್ತೆ ಮಕ್ಕಳೇ. ಅದಕ್ಕೆ ಹೇಳ್ತಿದ್ದೇನೆ. ಯಾಕಂದ್ರೆ ಶನಿವಾರ ಹುಟ್ಟಿದವರಿಗೆ ಯು ಆರ್ ಹಂಟೆಡ್. ನೀವು ಅನ್ಕೋತೀರ ಹಂಟೆಡ್, ದ ಜೀನಿಯಸ್ ಪರ್ಸನ್, ಹಿ ಈಸ್ ಬಾರ್ನ್ ಟು ಟೇಕ್ ದಿ ಪ್ರೆಷರ್. ಎಲ್ರಿಗೂ ಅಷ್ಟು ತಾಕತ್ ತಗೊಳಕ್ಕಾಗೋದೇ ಇಲ್ಲ. ಅಂಥದ್ರಲ್ಲಿ ಅಷ್ಟು ಭಾರದಲ್ಲೂ ಗ್ಯಾಪಲ್ ಪಾಯಸ ನೋಡೋ ತಾಕತ್ತು ಶನಿವಾರ ಹುಟ್ಟಿದವ್ರಿಗೆ ಇರುತ್ತೆ. ತಿನ್ನೋದು ತುಂಬಾ ನಿಜಾಯಿತಿ, ನೀಯತ್ತು, ಪ್ರಾಮಾಣಿಕತೆ, ಭಂಡಾರ ಕೆಡುತ್ತು ಅಂದ್ರೆ ಅದಕ್ಕಿಂತ ಪೂರ್ತಿ ಉಲ್ಟಾ ಮಾಡೋದ್ರಲ್ಲಿ ಅವರೇ ಸರಿ. ಅವರಿಗಿಂತ ಪ್ರಾಮಾಣಿಕರಿಲ್ಲ. ಎಷ್ಟು ಅಂತ ತಟ್ಕೊಳ್ಳೋದು? ಎಷ್ಟು ಅಂತ ನೀವು ಕೇಳಿರ್ತೀರಿ. 20 ವರ್ಷ, 25 ವರ್ಷ, 30 ವರ್ಷ ಒಂದೇ ಕಡೆ ಕೆಲಸ ಮಾಡ್ತಿದ್ದವನು ಕಳ್ತನ ಮಾಡಿ ಸಿಕ್ಕಾಕೋಬಿಟ್ಟ ಅಂತ ಕೇಳಿರ್ತೀರಿ. ಖಂಡಿತ ಏನ್ ಮಾಡಿರ್ತಾರೆ ಗೊತ್ತಾ? 5,000, 10,000, 15,000 ಸಂಬಳ ಅಷ್ಟೇ. ವಿಧಿ ಇಲ್ಲ. ಯಜಮಾನ ಏನೋ ಇನ್ಕ್ರಿಮೆಂಟ್ ಮಾಡ್ತಾನೆ, ಮಾಡ್ತೀನಿ ಹೋಗ. ಪ್ರಮೋಷನ್ ಕೊಡ್ತಾನೆ, ಇನ್ನೊಂದು ಕೊಡ್ತಾನೆ, ಮನೆ ಕೊಡ್ತಾನೆ, ಜಾಗ ಕೊಡ್ತಾನೆ, ಏನೋ ಒಂದು ಒತ್ತಾಸೆ ಆಗ್ತಾನೆ, ಒಂದು ದೀಪಾವಳಿಗೆ ಬೋನಸ್ ಕೊಡ್ತಾನೆ, ಇಲ್ಲ ಒಂದು ಯುಗಾದಿ ಹಬ್ಬಕ್ಕೊಂದು ಏನೋ ಹೊಸ ಬಟ್ಟೆ ಕೊಡ್ತಾನೆ, ಏನೋ ಒಂದು. ಇಲ್ಲ ಇದು ಇವತ್ತಲ್ಲ, ಹೋಗ್ಲಿ ನಾಳೆ ನನ್ನ ಮಗು ಇದೆ, ಅವನಿಗೆ ಏನಾದ್ರೂ ಒಂದು ದಾರಿ ಮಾಡಿಕೊಡ್ತಾನೆ. ಅವನಿಗೊಂದು ಮದುವೆಗೆ ನನ್ನ ಮಗಳಿದ್ದಾಳೆ, ಓದಿಗೆ, ಯಾವುದೂ ಇಲ್ಲ, ಬರೀ ದುಡಿಸ್ಕೊಂಡೋದೇ ಆದಾಗ ಆ ಪ್ರಾಮಾಣಿಕತೆಯ ಪರಾಕಾಷ್ಠತೆಯಲ್ಲಿ ಕೆಲವು ವ್ಯಕ್ತಿಗಳು ಹಿಂಗೆ ತಿರುಗ್ತಾರೆ. ಶನಿವಾರ ಹುಟ್ಟಿದವ್ರೆ. ಇವನು ಇಷ್ಟು ನಿಯತ್ತಾಗಿದ್ದು ಏನೋ ಆಯ್ತು. ಯಜಮಾನನೇ ದೇವರು ಅಂತ ನಾವು ಎಷ್ಟು ನಿಯತ್ತಾಗಿದ್ವಿ. ಮಗಳು ಕಾಲೇಜ್ ಫೀಸ್ಗೆ, ಮಗಳ ಮದುವೆಗೆ, ಮಗನಿಗೊಂದು ಕೆಲ್ಸಕ್ಕೆ ಮಾಡಬಹುದಿತ್ತು. ಕೈ ಬಿಟ್ಬಿಟ್ಟಲ್ವ ನಡು ನೀರಲ್ಲಿ. ಬರೀ ನಮ್ಮನ್ನ ಇದೇ ರೀತಿ ಒಂಥರ ಜೀತದಾಳಿನ ತರ ಅನ್ನೋ ಒಂದು ಭಾವ. ಏನ್ ಮಾಡ್ತಾರೆ ಹೇಳಿ? ಬೂಮ್, ಆಗುತ್ತೆ ಅಷ್ಟೆ. ಆದ್ರೆ ನಿಜ ಹೇಳ್ತಾನೆ, ಶನಿವಾರದಂದು ಹುಟ್ಟಿದ ಅಶ್ವಿನಿ ನಕ್ಷತ್ರದವರು, ಶನಿವಾರದಂದು ಹುಟ್ಟಿದ ಮಖ ನಕ್ಷತ್ರ ನಿಮಗೆ ಕಣ್ಣೀರು ತಪ್ಪಿದ್ದವು. ನೀವೊಂಥರ ಅರ್ಧ ಸನ್ಯಾಸಿ ಅಂತೆಯೇ ಬದುಕು. ನೀವೆಲ್ರಿಗೂ ನಿಲ್ತೀರಿ. ಬಟ್ ಸಮ್ವೇರ್, ಅರೆ ನಿಮ್ಮ ಪತ್ನಿನೇ, ನಿಮ್ಮ ಹೆಂಡತಿಯ, ನಿಮ್ಮ ಗಂಡನೇ, ನಿಮ್ಮ ತಂದೆ ತಾಯಿ ಕುಟುಂಬ ಏನೋ ಒಂದು ಹಾಕಿ ಚುಚ್ಚಿಬಿಟ್ಟಿರುತ್ತೆ. ಯಾರಿಂದ ಚುಚ್ಚಿಸ್ಕೊಂಡಿಲ್ಲ ಹೇಳಿ? ನೀವು ನಿಜವಾಗ್ಲೂ ಹೇಳ್ತೀನಿ, ಈ ICU ನಲ್ಲಿರಿ ಪೇಷಂಟ್, ಕಣ್ಬಿಟ್ಟಿದ್ದೀರಿ, ಎಲ್ಲ ಕಾಣಿಸ್ತಿದೆ, ಉಸಿರಾಡ್ತಿದ್ದೀರಿ, ಅದೇನೋ ಪೈಪ್ ಹಾಕ್ತಾರೆ, ಹೇಳ್ಬಿಡ್ತಾರೆ ನಮ್ಮ ಹತ್ರ ಸೈನ್ ತಗೋತಾರೆ, ತೆಗೆದ್ರೆ ಹೋಗ್ಬಿಡ್ಬೋದು, ಚಾನ್ಸ್ ಇಲ್ಲ ಅಂತ. ನೀವು ಆ ರೀತಿ ICU ಪೇಷಂಟ್ ತರ ಮಾತಾಡ್ತಿದ್ದೀರಾ, ಸನ್ನೆಗಳಿದೆ, ಲೈಫ್ ಆ ತರ ಇರುತ್ತೆ. ಹೌದು ಅಲ್ವೋ ಹೇಳಿ? ಶನಿವಾರ ಮಖ ನಕ್ಷತ್ರ ಇಲ್ಲವೇ ಅಶ್ವಿನಿ ನಕ್ಷತ್ರ ಹುಟ್ಟಿದ್ದರೆ 100% ಒಂದ್ 3 ಬಾರಿ ಆದ್ರೂ, ನೀವು 1 ಬಾರಿ ಆದ್ರೂ ಮನೆ ಬಿಟ್ಟು ಹೋಗಿರ್ಬೇಕು. ಇಲ್ಲವೇ ನೀವು ಚಿಕ್ಕ ಮಗು ಆಗಿದ್ದಾಗ ಕಳೆದು ಹೋಗಿರ್ಬೇಕು. ಇಲ್ಲವೇ ನೀವು 3 ತಿಂಗಳ ಮಗು, 4 ತಿಂಗಳ ಮಗು, 3 ವರ್ಷದ ಮಗು, ಇಲ್ಲ 7 ವರ್ಷದ ಮಗು ಆಗಿದ್ದಾಗ ಉಳಿದಿದ್ರೆ ಹೆಚ್ಚು. ಪವಾಡ ನಿಮ್ಮ ಜೀವನದಲ್ಲಿ ಮರಣವೂ ಕೂಡ ಓಡೋಗ್ಬಿಟ್ಟಿರುತ್ತೆ. ಮರಣಕ್ಕೆ ಮೀರಿದ ಸುಖವಿಲ್ಲ ಅಂತ ಹೇಳ್ತಾರೆ. ನಂಬ್ತೀರಾ? ಸುಖ ಅನ್ನೋದು ಎಲ್ಲಿ ಅಂದ್ರೆ ಮರಣ ಅಲ್ಲ, ಮರಣದ ನಂತರ. ತುಂಬಾ ಜನ ಗೊತ್ತಿಲ್ಲ. ಯಾಕೆ ಗೊತ್ತಾ? 11 ದಿನದ ಕಾರ್ಯ ಆಗ್ತಿದ್ದಾಗೆ ಆ ಆತ್ಮ ಪರಮಾತ್ಮ ಸ್ವರೂಪ ಆಗ್ಬಿಡುತ್ತದೆ.
ಅದಕ್ಕಿನ್ನು ಆ ಬಂಧಗಳಿಲ್ಲ, ಅದಕ್ಕೆ ನಮ್ಮ ಮೇಲೆ ಬಂಧ ಹೊರಟೋಯ್ತು. ನಡೆಯೋ ನಿಂದು ಕಳ್ಕೊಂಡೆ ಅಂತ. ಅದಕ್ಕೊಂಥರ ಸ್ನಾನ ಮಾಡ್ತಿದ್ದಾಗೆ 11ನೇ ದಿನದ ಕಾರ್ಯ ಆಗ್ತಿದ್ದಾಗೆ ಮಣ್ಣಲ್ಲಿಟ್ರು, 25 ಭಾಗ ಹೋಯ್ತು. 3ನೇ ದಿನದ್ದು ಹಾಲು ಹಾಕಿದ್ರು 25 ಭಾಗ. ಇನ್ನು 11ನೇ ದಿನದ ಕಾರ್ಯ ಮಾಡಿದ್ರು 75 ಭಾಗ. ಆ ಒಂದು ಆತ್ಮ ಬಿಡುಗಡೆ ಆಗುತ್ತಂತೆ. ಅಲ್ಲಿವರೆಗೂ ನನ್ನ ಮಗ, ನನ್ನ ಹೆಂಡತಿ, ನನ್ನ ಮಕ್ಕಳು ಅನ್ನೋ ಒಂದು ಇದರಲ್ಲಿ ಎಳಿತಿರುತ್ತಂತೆ. ಅದು ನೋಡಿ, ಈ ಪಿತೃಪಕ್ಷದ ಸಂಕಲ್ಪ ನಾಳೆ ಮಹಾಲಯ ಅಮಾವಾಸ್ಯ, ಅದರ ಜೊತೆಯಲ್ಲಿ ಸೂರ್ಯಗ್ರಹಣ. ಆದರೆ ನಿಮ್ಮ ಜೊತೆ ನೇರವಾಗಿ ಬಂದು ಮಾತನಾಡ್ಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾನೆ. ಇರ್ಲಿ, ಅದು ಕಳ್ಕೊಂಡು ಹೊಸ ಆ ಪೊರೆನೆಲ್ಲ ಕಳ್ಸ್ಕೊಂಡ್ಬಿಟ್ಟು ಹೊರಗಡೆ ಬರುತ್ತಂತೆ. ಇನ್ನು ನಮಗೆ ನಮ್ಮ ಬಗ್ಗೆ ಅದಕ್ಕೆ ನೆನಪುಗಳಿರಲ್ವಂತೆ. ನೋಡಿ, ಅಕಸ್ಮಾತ್ ಅದಕ್ಕೆ ಪುಣ್ಯಲೋಕ ಹೊರಟೋಗುತ್ತೆ, ಇಲ್ಲವೇ 21 ನರಕಗಳಿದೆ. ತಮಾಷೆ ನಿಮಗೆ ಗೊತ್ತಿದೆಯಾ ಮಕ್ಕಳೇ? 21 ರೀತಿಯ ನರಕಗಳಿದ್ದಾವೆ. ಆದ್ರೆ ಸ್ವರ್ಗ ಒಂದೇ, ಪುಣ್ಯಲೋಕ ಒಂದೇ. ಆದರೆ ಪಾಪಲೋಕ 21 ಇದೆ. ಅಂದ್ರೆ ನೀವು ನಂಬ್ತೀರಾ? ಗರುಡ ಪುರಾಣ ಓದಬೇಕು, ನಿಮಗೆ ಗೊತ್ತಾಗುತ್ತೆ. ಅಂದ್ರೆ ಏನೇನೋ ತಪ್ಪುಗಳು ಮಾಡಿದೀವಿ, ಆಯಾಯ ತಪ್ಪುಗಳಿಗೆ ತಕ್ಕಂತೆ ಆಯಾಯ ಲೋಕಗಳಲ್ಲಿ ಹೋಗಿ ಬೀಳ್ಬೇಕು, ಬಾಧೆ ಅನುಭವಿಸ್ಬೇಕು ನಾವು. ಆ 21 ನರಕಗಳ ಪರಿಪೂರ್ಣ ಪ್ರಭಾವ ಈ ಒಂದು ಶನಿವಾರ, ಈ ಒಂದು ಮಖ ನಕ್ಷತ್ರದಲ್ಲಿ ಹುಟ್ಟಿದ್ರೆ, ಇಲ್ಲ ಶನಿವಾರ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದ್ರೆ ನಿಮ್ಮನ್ನು ತಪ್ಪಿಸ್ಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಮರಣ ಕೂಡ ದೂರ ಓಡೋಗ್ಬಿಡುತ್ತೆ. ಇವನಿಗೆ ನರಕ ಇಲ್ಲೇ ರೆಡಿ ಇದೆ, ಅನುಭವಿಸ್ಲಿ ಅಂತ. ಆಗ ಹೇಳ್ತೇವೆ ನಾವು ವೈದಿಕರಾಗ್ಬೇಕು, ಸಾಂಪ್ರದಾಯಿಕ ವೈದ್ಯರಾಗಬೇಕು. ನೀನದು ನೀವು ನಂಬಲ್ಲ. ನನಗೆ ಈಗಲೂ ನೆನಪಿದೆ ಮಕ್ಕಳೇ, ಕರ್ಮ ನಮ್ಮನ್ನ ಎಲ್ಲೆಲ್ಲೋ ಕರ್ಕೊಂಡು ಹೋಗುತ್ತೆ. ಈ ಶನಿವಾರ, ಈ ಒಂದು ಭಾನುವಾರ, ಕೆಲವೊಂದು ನಕ್ಷತ್ರ ಸಂಬಂಧಗಳು ನನ್ನ ಜಾತಕದಲ್ಲೂ ಇದೆ. ನನ್ನ ಗೆಳೆಯರ ಕೂಟ, ತೀರಾವ ಹಸಿವೆ, ಮನೇಲಿ ಒಂದಷ್ಟು ಊಟ ಸಿಗೋದು ಕಮ್ಮಿಯೇ. ಅವ್ರುಗಳು ಸಂಜೆ ಆದ್ರೆ ಹೋಗೋರು, ಸಿಕ್ಕರೆ ನಾನು ಅವ್ರ ಜೊತೆಲಿ ಹೋಗ್ತಿದ್ದೆ. ಅಲ್ಲಿ ಒಂದು 2-3 ಜಾಗಗಳು ಏನೇನೋ ವಿಶೇಷವಾದಂಥ ಖಾದ್ಯಗಳು ಉಚಿತ. ಇವ್ರ ಪಾಡಿಗಿರೋರು. ನನಗದು ಏನೇನೋ ಸಿಗೋದಲ್ವಾ, ಜಮಾಯಿಸೋದು. ತಗೊಳ್ರಿ, ಅವ್ರು ತಿಂತಿರ್ಲಿಲ್ಲ, ಅವ್ರಿಗೆ ಇದ್ರ ಮೇಲೆ ಗಮನ, ನನಗೆ ಇದ್ರ ಮೇಲೆ ಗಮನ ಇಲ್ಲ, ನನಗೆ ಅದರ ಮೇಲೆ ಗಮನ. ಆದ್ರೆ ಸ್ಥಳ ಯಾವುದು, ಯಾವ ಜಾಗ ನೋಡಿ, ಪರಿಭಾವ ಇಲ್ಲ. ಯಾರೋ ಗುರು ಕೈ ಹಿಡ್ಕೋಬೇಕು. ಅಮ್ಮನಿಗೆ ಬಂದು ಹೇಳ್ತಿದ್ದೆ. ಅಮ್ಮ ಒಂದಿನ ಮಾತು ಹೇಳಿದ್ರು, ನೋಡೋ ನಾನ ತಪ್ಪು ತಿಳ್ಕೋಬೇಡ, ಪ್ರಸಾದ ಇಷ್ಟೇ ತಿನ್ನು, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕೇಳಿ ತಿನ್ನು, ಕೆಳಗಡೆ ಕುತ್ಕೊಂಡು ಪ್ರಸಾದ ತಿನ್ನು, ಇಷ್ಟೇ ಮೊಸರನ್ನ, ಇಷ್ಟೇ ಪುಳಿಯೋಗರೆ ಕೇಳಿ ತಿನ್ನು, ಅದು ಪ್ರಸಾದ ಆಗೋಗುತ್ತೋ? ಇದನ್ನ ಕೇಳದೆಯೇ ಕೊಟ್ಟರು ಕೂಡ ಈ ಕಸ ಇಷ್ಟು ತಿಂದರೂ ಇಂಥ ಜಾಗಗಳಲ್ಲಿ ಅದು ಹೊಲಸಾಗೋಗುತ್ತೋ ಏನೋ? ಯಾರ ಕುಟುಂಬದಲ್ಲಿ ಹುಟ್ಟಿ ಎಲ್ಲೋ ತಿಂತಿದ್ದೀಯಂತ ಅದೇ ವಯಸ್ಸಿನ ಮದ ಸ್ವಲ್ಪ ಗೊತ್ತಾಗ್ತಿಲ್ಲ. ಒಂದು 2-3 ವರ್ಷ ಆಗ್ತಿದ್ದಾಗೆ ನನ್ನ ಸ್ಥಾನ ಬೆಳೀತಲ್ವಾ, ಇದೇನೋ ಇದು, ಈ ಮೂರ್ಖರ ಜೊತೆ ಕೂತ್ಕೋತೀನಿ, ಬರೀ ಇದು ತಗೊಳ್ತೆ. ಬೇರೆ ಅನಗತ್ಯ ವಿಚಾರಗಳು ಮಾತಾಡೋರನ್ನ ಅಗತ್ಯತೆಯ ವಿಚಾರಗಳು ಮಾತಾಡ್ತಾನೆ ಇರಲಿಲ್ಲ. ಐ ಜಸ್ಟ್ ಗಾಟ್ ಬಿಕಮ್ ಬಿಸಿ, ದೂರ ಬಂದ್ಬಿಟ್ಟೆ. ಇಂಥದ್ದೇ ಒಂದು ಶನಿ ಕೇತು ಸಂಧಿಯ ವ್ಯಕ್ತಿ ಭೇಟಿ ನನ್ನ ಜೀವನದಲ್ಲಿತ್ತು. ಐ ಹ್ಯಾವ್ ಸೀನ್ ಹಿಮ್ ಕಡಿಮೆ ಆದ್ರೂ 3 ಬಾರಿ ಮನೆ ಬಿಟ್ಟು ಹೋಗಿರೋ. ಅಂಡ್ ಹಿ ಈಸ್ ಎ ಮ್ಯಾಜಿಕಲ್ ಮ್ಯಾನ್. ಶನಿವಾರ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿರೋದು, ಬಹುದೊಡ್ಡ ಗುರು. ಆ ಗುರುವಿಂದ ಕಲ್ತಿರೋದು ನಾನೊಂದು ಮಹಾವಿದ್ಯೆಗಳು. ನಾಡಿ ಜ್ಯೋತಿಷ್ಯದಲ್ಲಿ ಹಿ ಈಸ್ ಅನ್ ನುಡಿದಿದ್ದು ನುಡಿಯುವ ದೈವ ವಾಕು ನೋಡಿ. ಅವರಿಂದ ಕಲ್ತಿದ್ದು. ಮೊನ್ನೆ ಒಂದು ತುಂಬಾ ದೂರದಿಂದ ರಾಜಕೀಯ ಇಚ್ಛಾಕಾಂಕ್ಷೆಯಿಂದ ಬಂದಿದ್ದಾರೆ ಕುಟುಂಬ ಸಮೇತ. ಗುರುಗಳೇ ಹೀಗಾಗಿದೆ ಬಂದಿರೋದೇ ಇದು, ರಾಜಕೀಯ ಇಚ್ಛೆ ತಗೊಂಡು ಬಂದಿದ್ದೀರಾ? ಬೇಡ ಗುರುಗಳೇ, ಕಿಂಗ್ ಮೇಕರ್ ನೀವು ಬೆಳೆಸ್ತವ್ರೆ ನಿಮ್ ನೆತ್ತಿ ಮೇಲೆ ಬಂಡೆಗಲ್ಲು. ನೀವಾಗ ನಿಂತ್ರೆ ನೀವು ನೋಡೋ ನೋವಿದ್ಯಾ, ತಟ್ಕೋತೀರಾ ಗುರುಗಳೇ? ಎಂತ ಮೋಸಗಳು ನೋಡಿದೀರಾ ಗುರುಗಳೇ? ಅಯ್ಯ ಬೇಡ ಗುರುಗಳಂದ್ರೆ ಅವ್ರ ಕಣ್ಣು ಅದು ಅಷ್ಟು ದೊಡ್ಡ ವ್ಯಕ್ತಿ ಬಿಕ್ಕಿ ಹತ್ತು ಬಿಟ್ರು. ಅವ್ರ ಹತ್ತಿದ್ದಕ್ಕೆ ನೀವು ನಂಬೋಲ್ಲ, ನಾನು ಅಳು ತೋರ್ಸೋ ಆಗಿಲ್ಲ. ಈ ಕಾಂಬಿನೇಷನ್ ನನಗೆ ಕಲಿಸಿದ್ದು ನನ್ನ ಗುರುಗಳು.
ಅವರು ನೀವು ಹೇಳಿದಷ್ಟು ಸತ್ಯ ಅಂತ. ಈ ಶನಿವಾರ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದಂತ ಆ ಮಹಾಗುರುವಿನ ಸಂಕಲ್ಪ. ಅಂದ್ರೆ ಶನಿವಾರ ಅಶ್ವಿನಿ ಇಲ್ಲವೇ ಮಖ ನಕ್ಷತ್ರದಲ್ಲಿ ಹುಟ್ಟಿದವರು ವೈದಿಕ ಪ್ರಾಕ್ಟೀಸ್ ಮಾಡಿದ್ರೆ, ಪೂಜೆ, ಹೋಮ, ಹವನ, ಯಜ್ಞ, ಯಾಗ, ದಾನ, ಧರ್ಮ, ಟೀಚಿಂಗ್, ಟ್ಯೂಷನ್, ಕೋಚಿಂಗ್, ಟ್ರೈನಿಂಗ್, ಗೈಡಿಂಗ್, ಇದು ಬಿಟ್ಟು ಆದ್ರೆ ನಾನು ನೋಡಿದ್ದೇನೆ ಶನಿವಾರ ಈ ಒಂದು ಮಖ ನಕ್ಷತ್ರ ಅಶ್ವಿನ್ ನಕ್ಷತ್ರದಲ್ಲಿ ಹುಟ್ಟಿದವರು ಹೋಗಿ ಎಡವಟ್ಟು ಕೆಲಸ ಕಾರ್ಯಗಳಲ್ಲಿ ನಿಂತಿರತಕ್ಕಂಥದ್ದನ್ನು ನೋಡಿದ್ದೇನೆ. ಹೌದು, ಮಾಡಬೇಕಾಗಿರೋದೊಂದು, ಒಬ್ರು ಶನಿವಾರ ಇದೇ ಕೇತು ನಕ್ಷತ್ರ, ನೀವು ನಂಬಲ್ಲ, ಸರಸ್ವತಿಯೇ ನಾಲಿಗೆ ಹಾಗೂ ಕೈಯಲ್ಲಿದೆ ಮಕ್ಕಳೇ, ಹೋಗ್ಬಿಟ್ಟು ಮಾಂಸ ಭಕ್ಷಗಳನ್ನ ಮಾಡಿ ಜೀವನ ನಡೆಸ್ತಿದ್ದಾನೆ ನೋಡಿ. ಅದಕ್ಕೆ ಹೇಳೋದು ಶನೇಶ್ವರ ಕರ್ಮಾಧಿಪತಿ, ಈ ಕೇತು ನಕ್ಷತ್ರ ಅಂಗ, ಕರ್ಮವೇ ದೊಡ್ಡದು ಅಂತ ಈತ. ಯಾವ ಕರ್ಮ ಮಾಡಿದ್ರು ಕಡೆಗೆ ಬಂದು ಒಂದ್ ಬೊಗಸೆ ಪ್ರಸಾದಕ್ಕೆ ಬಿಡ, ಏನೋ ಒಂದ್ ಬದುಕು ಅಂತ. ನಡು ರೋಡಲ್ಲಿ ಫುಟ್ಪಾತ್ ಅಲ್ಲಿ ಈ ಸೆಲ್ಲಿಂಗ್ಗೆ ಮಾಂಸ ಭಕ್ಷಗಳನ್ನ ಮಾಡ್ತಿದ್ದಾನೆ. ನಾನು ಎಷ್ಟು ಬಾರಿ ಹೇಳಿದೆ, ನೀವು ಇಲ್ಲ ನಾನು ನಿಂದಿದ್ದಲ್ಲ, ಈ ವಿದ್ಯೆ ಇಲ್ಲಿ ನೀನ್ ನಿಂತಾಗ ಸಿಕ್ಕ ಗೌರವ, ಹೆಸರು, ಕೀರ್ತಿ, ಪ್ರತಿಷ್ಠೆ ಬೇರೆ. ನನ್ ಮಾತು ಕೇಳು. ನಾವು ಟೆಂಗೆ ನಾವು ಟಾಯಗ. ದಯಮಾಡಿ ನಿಮ್ಮ ಜಾತಕದಲ್ಲಿ ಇಂಥದ್ದೇ ನೀವು ಈ ನೋವು ತಿಂದಿದ್ದೀರಿ, ಹೌದು ಅಲ್ವೋ, ನಂಗೆ ಮೆಸೇಜ್ ಹಾಕಿ ನಿಮ್ ಸ್ನೇಹಿತರಿಗೂ ಶೇರ್ ಮಾಡಿ. ಅಂಥದ್ದೊಂದು ಪ್ರಪಂಚನ ಆಗಿದೆ ಅನ್ನುವುದಾದರೆ ಗೊತ್ತಾಗ್ತಿಲ್ಲ, ದಯಮಾಡಿ ಜಾತಕ ಒಳ್ಳೆ ಒಂದು ಗುರುಗಳ ಹತ್ರ ಪರಾಮರ್ಶೆ ಇಲ್ಲ, ನಮಗೆ ಕರೆ ಮಾಡಿ. ನಾನೇ ಒಂದು ಪುಟ್ಟ ಸಹಾಯ ಮಾಡ್ಲಿಕ್ಕೆ ಒಂದು ಪ್ರಯತ್ನ ಮಾಡ್ತೀನಿ, ಪತ್ರ ಮುಖೇನ, ಫೋನ್ ಮುಖೇನ ಒಂದು ಪುಟ್ಟ ಪ್ರಯತ್ನ ಮಾಡೋಣ ಮಕ್ಕಳೇ, ಆಯ್ತಾ? ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಿಮ್ಮ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಹೌದು ಮಕ್ಕಳೇ, ಶನಿವಾರ ಮಖ ನಕ್ಷತ್ರ ದಿನ ಹುಟ್ಟಿದವರು ಪರಿಪೂರ್ಣ ಸನ್ಯಾಸ ಭಾವ, ಅಪರಬ್ರಹ್ಮರು. ಏನ್ ಮಾಡ್ತೀರಾ? ಕರ್ಕೊಂಡೋಗಿ ನಿಮ್ಮನ್ನ ಕ್ಲಾಶ್ ಮಾಡಿಸುತ್ತೆ. ನೀವು ಗರ್ಭಗುಡಿಯಲ್ಲಿ ಕುಳಿತು ಭಗವತಿಗೆ ನೈವೇದ್ಯ ಅಭಿಷೇಕ ಮಾಡುವಂತ ಯೋಗ, ಅಕಸ್ಮಾತ್ ಕರ್ಮ ಸಂಬಂಧಿತ ದೋಷವಾಗಿ ಡಾಕ್ಟರ್ ನೀವು, ಸರ್ಜನ್ ನೀವು, ಅದೇ ಲ್ಯಾಬಲ್ಲಿ ಕಸ ಒರೆಸೋ ಕೆಲಸ, ಗಲೀಜು ತೆಗೆಯೋ ಕೆಲಸ, ಇಲ್ಲ ಬರೀ ಇಂಜೆಕ್ಷನ್ ಹಾಕೋ ಕೆಲಸ, ಅಲ್ಲೊಂದು ಏನೇನೋ ಇಟ್ಟಿರ್ತಾರಲ್ವ ಮೆಷಿನ್ಗಳು, ಅವರಿಗಿಂತ ಎಕ್ಸ್ಪರ್ಟ್ ಇರ್ತೀರಿ ನೀವು, ಅವರಿಗಿಂತ ಎಕ್ಸ್ಪರ್ಟ್ ಇರ್ತೀರಿ. ಬಟ್ ಅಲ್ಲಿ ನಿಲ್ಲಿಸ್ಬಿಟ್ಟಿರ್ತಾನೆ. ಶನಿವಾರ ಮಖ ನಕ್ಷತ್ರ ಇಲ್ಲ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಆ ಒಂದು ಹಣೆ ಬರಕ್ಕೆ ಶಾಪ ತಟ್ಬಿಟ್ಟಿರುತ್ತೆ. ಹೌದು, ಕೆಲವರು ಹೇಳ್ತಿರ್ತಾರೆ, 50 ವರ್ಷದಿಂದ ನಾನು ರಾಜಕೀಯದಲ್ಲಿದ್ದೀನಿ, ನಾನು ಎಷ್ಟು ಬಾರಿ ಗೆದ್ದಿದ್ದೀನಿ, ನನಗೊಂದು ಉಪಮುಖ್ಯಮಂತ್ರಿ ಕೊಡ್ಲಿಲ್ಲ, ಮುಖ್ಯಮಂತ್ರಿ ಮಾಡ್ಲಿಲ್ಲ ಅಂತೆಲ್ಲ ಹೇಳ್ತಿರ್ತಾರಲ್ವಾ, ಕೇಳ್ತಿರ್ತೀರ. ರಾಜಕೀಯದಲ್ಲಿ ಅನಭಿಷಕ್ತ ದೊರೆ ನಂದು ಅಂತ ಕಟ್ಟಗಡೆಗಾಲದಲ್ಲಿ ಅಯ್ಯೋ ಆತ್ಮಹತ್ಯೆಗೂ ಮೀರಿದಂತ ಮರಣ ಸಮಾನ ನೋವು ಕೇಳಿರ್ತೀರಿ. ಈಗಿನ ರಾಜಕೀಯದಲ್ಲಿ ನಡೀತಿರೋದು ಒಂಥರ ಅಭಾಸ, ಏನೋ ಇದು ಅಂತ, ಹೌದಲ್ವ ಮಕ್ಕಳೇ? ಅಂಥದ್ದೇ ಇನ್ನು ಕೆಲವು ಹೆಬ್ಬೆಟ್ಟು ವ್ಯಕ್ತಿಗಳ ಹತ್ರ ಇಷ್ಟು ಓದ್ಕೊಂಡಿರೋ ವೈದಿಕ IAS ಆಫೀಸರ್ಗಳು ರಾತ್ರಿ ಹಗಲು ಓದಿರ್ತಾರೆ, ಕಣ್ಣಿಗೆ ಎಣ್ಣೆ ಇಟ್ಕೊಂಡು ಎಷ್ಟು ಒಂದು ಶಿಸ್ತುಬದ್ಧ ಜೀವನದಲ್ಲಿ ಇರ್ತಾರೆ ಗೊತ್ತಾ? ಇಂಥ ಅಡ್ನಾಡಿ ವ್ಯಕ್ತಿಗಳ ಜೊತೆ ಹೆಬ್ಬೆಟ್ಟುಗಳು ಯಾವಾಗ ನೋಡಿದ್ರು ಕೋಮು ಗಲಭೆ, ಕೋಮು ಪ್ರಚೋದನೆ, ಭಾಷಾ ಪ್ರಚೋದನೆ ಮಾಡುವಂತ ಉನ್ಮತ್ತ ವ್ಯಕ್ತಿಗಳ ಮಾತುಗಳಿಗೆ ಹಿಂಗ್ ನಿಂತ್ಕೊಳ್ಳೋದು. ಯಾರಲ್ವಾ ಏನೋ ನೀವು
ಹೀಗೆ ಎತ್ತು ಬಿಡೋದು, ಹೊಡೆದೇ ಬಿಡೋದು. ನಾನು ಯಾರು ಗೊತ್ತಾ ಅಂತಾನೆ ಅಜಿತ್ ಪವಾರ್ DCM, ಒಬ್ಬ ಬಹುದೊಡ್ಡ ದಕ್ಷ ಅಧಿಕಾರಿಗೆ. ಯೋಚನೆ ಮಾಡಿ ಇದನ್ನ ಹೇಳೋದು. ಶನಿ ಕೇತು ಸಂಬಂಧ, ಶನಿ ಅಶ್ವಿನಿ ನಕ್ಷತ್ರ ಸಂಬಂಧ. ಯಾರೋ ಡಾಕ್ಟರ್ ಆಪರೇಷನ್ ಸಕ್ಸಸ್ಸು, ಪೇಷಂಟ್ ಡೆಡ್ಡು, ತಗೋ ದನಾದನ್ ಅದನ್ನ ವಿಚಾರಿಸ್ಲಿಲ್ಲ. ಏನಾಗ್ಬಿಟ್ಟಿದೆ, ಯೂಟ್ಯೂಬು, ರೀಲ್ಸು, ಈ ಥರದ್ದು ಒಂದು ಅರ್ಧಂಬರ್ಧ ಸತ್ಯ ತಿಳ್ಕೊಂಡು ಪರಿಶೋಧನೆ ಇಲ್ಲದೆ, ರಿಸರ್ಚ್ ಇಲ್ಲದೆ ಬಂದು ಒದರುವಂಥ ವ್ಯಕ್ತಿಗಳು ಲಕ್ಷ ಜನ ಉಟ್ಕೊಬಿಟ್ಟಿದ್ದಾರೆ. ಸುಮ್ಮನೆ ಒಂದು ರೀಲ್ಗೆ ಒಂದು ಹೆಸರು ಬಂದ್ರೆ ಸಾಕು, ಒಂದು ರೀಲ್ ಪ್ರಚಾರ ಆಗ್ಬಿಟ್ರೆ ಸಾಕು, ಏನ್ ಬೇಕಾದ್ರೂ ಸರಿ. ನೋಡಿ, ಮೊನ್ನೆ ಯಾರೋ ಅದ್ಭುತವಾಗಿ ಒಂದು ಕಳಿಸಿದ್ರು ವಿಡಿಯೋ, ನಾನು ತುಂಬಾ ಖುಷಿ ಆಯ್ತು ಆ ಮಗು ಮಾಡಿದ್ರು. ಯಾರೋ ಒಂದು ತಾಯಿ ಜೀವ ಹೇಳುತ್ತೆ, ಗೃಹಲಕ್ಷ್ಮಿಯಿಂದ ನಾನು ಮುಖ್ಯಮಂತ್ರಿಗಳೇ, ಮೇಡಮ್ ಅವರೇ, ನಾನು ನಿಮ್ಗೆ ಎಷ್ಟು ಧನ್ಯವಾದ ಹೇಳ್ಬೇಕು ಗೊತ್ತಿಲ್ಲ, ನೀವು ತಿಂಗಳು ಕಳಿಸೋ 2,000 ರೂಪಾಯಿಗೆ ಇಲ್ಲಿ ನೋಡಿ ಪಂಚಪಾತ್ರೆಯ ದೀಪ, ಪಂಚಲೋಹದ ದೀಪ, ತಟ್ಟೆ, ಉದ್ಧರಣೆ, ಗಂಟೆ ಎಲ್ಲ ತಗೊಂಡಿದ್ದೀನಿ. ನಮ್ಮನೇಲಿ ದೈವಾರಾಧನೆ ಅದ್ಭುತವಾಗಿ ನಡೀತದೆ. ಇದೇ ದುಡ್ಡು ನಮ್ಮ ಯಜಮಾನರಿಗೆ 2,000 ಹಾಕಿದ್ದಿದ್ದೀರಿ ಅಂದ್ರೆ ಹೆಂಡದ ಅಂಗಡಿಗೆ ಹೋಗ್ತಿತ್ತು. ಇವ್ರಿಗೆ ಗೊತ್ತಿದೆಯಾ ಅಂತ ಅದ್ಭುತವಾಗಿ ವಿಡಿಯೋ ಮಾಡಿದ್ರೆ. ಇದ್ರಲ್ಲಿ ಒಳ್ಳೆ ವಿಚಾರಗಳು ಇದೆ. 160 ರೂಪಾಯಿ ಇರೋ ಡ್ರಿಂಕು 250 ರೂಪಾಯಿ ಮಾಡ್ಬಿಟ್ಟಿದ್ದಾರೆ. ಸೊ ದಿನ ಕಡಿಮೆ ಅಂದರು ಒಂದು 70ರಿಂದ 75 ರೂಪಾಯಿ ಅಂದ್ರೆ ತಿಂಗಳಿಗೆ 2,500 ರೂಪಾಯಿ. ನಮ್ಮ ಸ್ಟಾಂಪ್ ಡ್ಯೂಟಿ, ಬರ್ತ್ ಸರ್ಟಿಫಿಕೇಟು, ಡೆತ್ ಸರ್ಟಿಫಿಕೇಟು, ಪ್ರಾಪರ್ಟಿ ರಿಜಿಸ್ಟ್ರೇಷನ್ನು, ಟ್ರಾನ್ಸ್ಪೋರ್ಟು, ಪವರ್ ಬಿಲ್ಸು ಎಲ್ಲ ಹಿಂಗ್ ಕೊಡೋದು 2,000 ರೂಪಾಯಿ ಕೊಟ್ಟು ಬಿಟ್ಟು ಎರೆಹುಳ ಹಾಕದಾಗೆ, ದೊಡ್ಡ ಮೀನು ಗಾಳಕ್ಕೆ ಸಿಕ್ಕಾಕ್ಸೋ ಹಾಗೆ ಅದ್ಭುತವಾಗಿ ನಮ್ಮಿಂದ 10-15 ಸಾವಿರ ತಿಂಗಳಿಗೆ ಸುಲಿಗೆ ಮಾಡ್ತಾವ್ರೆ ಸ್ವಾಮಿ ಅನ್ನತಕ್ಕಂಥದ್ದು. ಮೆಟ್ರೋ ಟಿಕೆಟ್ ಹಚ್ಚು, ಎಲ್ಲವನ್ನು ಇಲ್ಲಿ 2,000 ರೂಪಾಯಿ ಕೈಗಿಟ್ಟವ್ರೆ, ಇಲ್ಲೆಲ್ಲ ಪೂರ್ತಿ ನೋಡಿದ್ರ ಇಷ್ಟೇ. ಸೊ ಕೆಲವು ಇದಾವೆ, ಒಳ್ಳೇದಿದ್ದಾವೆ. ಆದ್ರೆ ನೀವು ಇನ್ನು 100ಕ್ಕೆ 99 ಧರ್ಮದ್ರೋಹಕ್ಕೆ ಸಂಬಂಧಪಟ್ಟಂಥದ್ದು, ದೊರೆ ಬಗ್ಗೆ ಕೆಟ್ಟದಾಗ ಮಾತಾಡೋದು, ಅದು ನಮ್ಮ ರಾಜ್ಯದ ದೊರೆನೇ ಇರ್ಬೋದು, ಅವ್ರು ಹೇಳಿದ ಮೇಲೆ ಮಾತಾಡೋಣ ಬಿಡಿ. ಆಯ್ತು, ಕೋರ್ಟ್ಗೆ ಹೋಗಿ ಹಾಕೋಣ ಒಂದು PIL ಬಿಡಿ. ಸೋಲು ಗೆಲುವು ಕಾನೂನು ಪಂಡಿತರಿಗೆ ಬಿಟ್ಟಿದ್ದು. ಇಲ್ಲ, ಎಲ್ಲಿ ಏನ್ ಬೇಕಾದ್ರೂ ಮಾತಾಡ್ಬಿಡೋದು. ನೀವು ಅಷ್ಟು ದೊಡ್ಡ ಜವಾಬ್ದಾರಿಯುತ ಸ್ಥಾನದ ವ್ಯಕ್ತಿಯೇ ನೀವು ನಮ್ಮ ದೊರೆನ್ ಮಾತಾಡಿದ ಸಾಮಾನ್ಯ ಮನುಷ್ಯರುಗಳು ಏನೇನ್ ಮಾತಾಡ್ತಾರೆ ಹೇಳಿ. ಹೌದು, ಅವ್ರು ತಗೊಳ್ತಿರೋ ಕೆಲವೊಂದು ರೀತಿ ನೀತಿಗಳು ತಪ್ಪೆ, ಕೆಲವೊಂದು ನಡೀತಿದ್ದಾವೆ, ಯಾರೋ ಕೆಲವರು ಇನ್ನೊಂದು ಅಂತ ಸುಮ್ಮನೆ ಇರೋಣ. ವೋಟಿಂಗ್ ಪವರ್ ಏನು ಕೊಟ್ಟಿರೋದು. ಈಗ ನೋಡಿ, ಮೊನ್ನೆ ಯಾವ್ದೋ 248 ವೋಟಲ್ಲಿ ಹೆಚ್ಚು ಕಮ್ಮಿ ನಡೆದಿದೆ. ರಿಪೀಟ್ ಕೌಂಟಿಂಗ್ ಅಂದ್ರೆ ಕೊಟ್ಟಿಲ್ಲ, ಅದ್ರದ್ದು CC ಕ್ಯಾಮ್ರಾ ಕೊಟ್ಟಿಲ್ಲ. ಹೈಕೋರ್ಟ್ವರೆಗೂ ಹೋಗಿ ಗೆದ್ದಿದಾರ. ಈಗ 4 ವಾರದ ಒಳಗಡೆ ಎಲ್ಲರ ಸಮ್ಮುಖದಲ್ಲಿ ಈಗ ಓಟ್ ಚೋರ್ ಅಂದವರು ಉತ್ತರ ಕೊಡ್ಬೇಕಾ? ಅಲ್ಲಿ ನೋಡಿ, ಇಂಥದ್ದು ಸತ್ಯ ಎಷ್ಟೇ ದಿನ ಮುಚ್ಚಿಟ್ರು ಹೊರಗಡೆ ಬರುತ್ತೆ. ಅವತ್ ಮಾತಾಡ್ಕೊಳ್ಳೋಣ ಮಕ್ಕಳು. ಆ ಥರದ್ದು ಆಗ್ಬಿಟ್ಟಿದೆ. ಇನ್ನೇನ್ ಮಾಡ್ತೀರಿ? ಇವತ್ತು ಮಖ ನಕ್ಷತ್ರ, ಅಂಥದ್ದೇ ಒಂದು ಭಾವ, ಎಚ್ಚರಿಕೆ ಅಂತ ಹೇಳ್ತಾ, ಮೇಷರಾಶಿ ಸ್ವಲ್ಪ ಪೂರ್ವ ಪುಣ್ಯ ಸ್ಥಾನದಲ್ಲಿ ದೇವರು ನಿಮ್ಗೆ ಇವತ್ತು ಪ್ರಚೋದನೆ, ಹೋಗೋ ಒಂದೊಳ್ಳೆ ಕೆಲಸ ಮಾಡಿ, ದಾನ ಧರ್ಮ ಸೇವೆ, ಹಿರಿಯರ ಸೇವೆ ಮಾಡಿ, ವೃದ್ಧಾಶ್ರಮ, ಯಾವುದೋ ಸರ್ಕಾರಿ ಆಸ್ಪತ್ರೆಗಳಿಗೆ ಹೋಗಿ ಒಂದು 5 ಜನಕ್ಕೆ ಒಂದೊಂದು ಹಣ್ಣು ಕೊಟ್ಟು ಬನ್ನಿ. ಯಾಕಂದ್ರೆ ಪೂರ್ವ ಪುಣ್ಯ ಸ್ಥಾನ ಭಂಗ. ಅಲ್ಲಿ ಕೇತು, ಅಲ್ಲೊಂದು ಸೂರ್ಯಗ್ರಹಣ ಬೇರೆ ನಾಳೆ, ಮಹಾಲಯ ಅಮಾವಾಸ್ಯ ದಿನವೇ ನಡೀತಿದೆ. ನಮಗಿಲ್ಲ, ಹೆಚ್ಚು ಕಡಿಮೆ ಒಂದು 80 to 88%, 90% ಇಡೀ ಪ್ರಪಂಚದ ಭಾಗಗಳಿಗೆ ಸೂರ್ಯಗ್ರಹಣ ಪ್ರಭಾವವಿಲ್ಲ. ಸ್ವಲ್ಪ ಉಸಿರಾಡಬಹುದು, ಎಲ್ಲೋ ಒಂದಷ್ಟು ನ್ಯೂಜಿಲ್ಯಾಂಡು ಕೆಲವೊಂದು ಭಾಗಗಳಿಗೆ ಅಷ್ಟೇ. ಸೊ ಆದ್ರಿಂದ ನ್ಯೂಜಿಲ್ಯಾಂಡ್ಗೂ ನಮಗೂ ರಾಜತಾಂತ್ರಿಕ ಸಂಬಂಧಗಳಿದ್ದಾವ, ಅಷ್ಟೊಂದು ದೊಡ್ಡದಾಗಿಲ್ಲ. ನ್ಯೂಜಿಲ್ಯಾಂಡ್ಗೂ ನಮಗೂ ಅಷ್ಟು ದೊಡ್ಡ ವ್ಯಾಪಾರ ಸಂಬಂಧಗಳಿದ್ದಾವ, ಇಲ್ಲ. ಸೊ ನಮ್ಮ ದೇಶದ ಮೇಲೆ ತುಂಬಾ ಪ್ರಭಾವ ಬೀರುತ್ತಾ? ಇಲ್ಲವೇ ಇಲ್ಲ. ಹೋಗ್ಲಿ, ನಮ್ಮ ಸುತ್ತಮುತ್ತಲು ಇರತಕ್ಕಂಥ ಏಷ್ಯಾ, ಬಾಂಗ್ಲಾ ಇದೆಯಾ, ಶ್ರೀಲಂಕಾಗಿದೆಯಾ, ಪಾಕಿಸ್ತಾನ್ಗಿದೆಯಾ, ಚೈನಾಗಿದೆಯಾ? ಇಲ್ಲ. ಅಮೇರಿಕಾಗಿದೆಯಾ? ಹೋಗ್ಲಿ, ದೊಡ್ಡ ವ್ಯಾಪಾರ ಸಂಬಂಧ ಇದೆ ನಮ್ಮದು, ಇಲ್ಲ. ಸೊ ಇಟ್ಸ್ ನಾಟ್ ಗೋಯಿಂಗ್ ಟು ಇಂಪ್ಯಾಕ್ಟ್ ಮಚ್.
ಸೂರ್ಯಗ್ರಹಣ, ಇದು ಮಾಡಬೇಡಿ, ಅದು ಮಾಡಬೇಡಿ, ಹಂಗ್ ಮಾಡಬೇಡಿ, ಎಲ್ಲೋ ಯಾರಿಗೂ ಸಂಬಂಧವಿಲ್ಲದ ಜಾಗದಲ್ಲಿ ಯಾರಿಗೂ ಸಂಬಂಧವಿಲ್ಲದ ವ್ಯಕ್ತಿ ಎಲ್ಲೋ ಒಬ್ಬ ನಡೀತಿದೆ, ಬಿಟ್ಬಿಡಿ, ತಲೆ ಕೆಡಿಸ್ಕೋಬೇಡಿ. ನಮಗಿಲ್ಲ. ನಾಳೆ ಮಹಾಲಯ ಅಮಾವಾಸ್ಯೆ, ಈಗಲೇ ಎಚ್ಚರಿಕೆ ಕೊಡ್ತಿದ್ದಾನೆ. ಊರುಗಳೇ, ಹಿಂಗಂತೆ ಹಂಗಂತೆ ಅದಂತೆ ಇದಂತೆ, ಈ ಗಾಬರಿಯನ್ನು ಬಿಟ್ಟು ಬಿಡಿ. ಆಯ್ತ್ರೋ, ನೀವು ಚಿಂತಿಸ್ಬೇಡಿ. ಮೇಷರಾಶಿ ಇವತ್ತಂಥದ್ದೊಂದು ಧರ್ಮ ಕಾರ್ಯ ಸಂಕಲ್ಪ, ದಾನ ಪೂಜೆ ಪಿತೃಗಳ ಹೆಸರಿನಲ್ಲಿ ಮಾಡಿ, ಒಳ್ಳೇದು. ವೃಷಭ ರಾಶಿ, ಯಾಕೋ ನನ್ನವರೇ ನನಗನು ಸುಖದಲ್ಲಿ ಕೇತು. ಈಗ ಏನಾಗುತ್ತೆ, ನನ್ನ ಮಗ ಪಾಸ್ ಆಗ್ತಾನೆ ಅಂತ ಅಷ್ಟು ಅಲ್ಲಿ ಸಾಲ ಮಾಡು, ಇಲ್ಲಿ ಸಾಲ ಮಾಡು. ಮೊನ್ನೆ ನಾನು ಕೇಳಿದೆ ಮಕ್ಕಳೇ, ಬೆಂಗಳೂರಲ್ಲಿ ಇಂಟರ್ನ್ಯಾಷನಲ್ ಸಿಲೆಬಸ್ಸು, ಕೇಂಬ್ರಿಡ್ಜ್ ಸಿಲೆಬಸ್ದು ಸ್ಕೂಲುಗಳಿದ್ದಾವೆ. ಕೇಳಿದ್ದೆ, ಆ ಇಂಟರ್ನ್ಯಾಷನಲ್ ಸಿಲೆಬಸ್ ನಮಗೆ ಯಾಕೆ ಅಂತ ನನಗೂ ಯೋಚನೆ. ಇಲ್ಲ ಬಿಸ್ನೆಸ್ ಮ್ಯಾಗ್ನೆಟ್ ದೊಡ್ಡವ್ರಿಗೆ ಬೇಕು, ಸರಿ. ಫೀಸ್ ಎಷ್ಟು ಗೊತ್ತಾ? 15 ಲಕ್ಷ ವರ್ಷಕ್ಕೆ. ಬರೀ ಫೀಸ್ ಮಾತ್ರ, ಇನ್ ಬೋರ್ಡಿಂಗು, ಉಳ್ಕೊಳ್ಳೋದು, ಊಟ ಬಟ್ಟೆ ವ್ಯವಸ್ಥೆ ಅದು ಬೇರೆ, ಅದೊಂದು 10 ಲಕ್ಷ. ಒನ್ ಆಫ್ ದ ಬೆಸ್ಟ್ ಫೆಸಿಲಿಟಿಯಲ್ಲಿ ಕ್ಲಾಸ್ ರೂಮ್, ಒಂದು AC ಬಿಟ್ಟಿನ ಎಲ್ಲ ಕಡೆ ಹೈಟೆಕ್ ಡಿಜಿಟಲೈಸ್ಡ್. ಅದ್ರಲ್ಲಿ ಒಂದು ಸ್ಟೂಡೆಂಟ್ಗೆ ಮೊನ್ನೆ ಅವ್ರ ತಂದೆ ಬಂದು ಪೋಸ್ಟ್ ಕಾರು ಗಿಫ್ಟ್ ಕೊಡ್ತಾನಂತೆ. ಆ ಲೆಕ್ಚರರ್ ಹೇಳ್ತಿದ್ದ, ಏನೋ ಇದು ಅಳಿಮಯ್ಯ ಅಂತ ಹೇಳಿದೆ. ನನ್ಗೆ ಅಳಿಮಯ್ಯನೇ ಆಗ್ಬೇಕು. ನೋಡು ಮಮ್ಮ, ನಮ್ಮ ಜೀವಮಾನದಲ್ಲಿ ಇಂಥ ಒಂದು ಸವಲತ್ತು ದೌಲತ್ತು ನಾವು ಕೇಳಿದ್ದೇ ಇಲ್ಲ ಅಂತೆ. ಬಿಡು, ಅವರು ಕೋಟಿ ಹುಟ್ಟಿದವರು ಕೋಟಿಯ ಚಿಂತನೆ ಅಂಥದ್ದೇ ಬೆಳೆಸಿರ್ತಾರೆ. ದಟ್ ಇಸ್ ಹೌ ದೇ ಥಿಂಕ್ ಅಂಡ್ ದೇ ಲೈವ್, ದೇ ಡೈ. ಮೇನ್ ಮಿಡಲ್ ಕ್ಲಾಸ್ ಮೆಂಟಾಲಿಟಿ. ಅಯ್ಯೋ ಇದಿಷ್ಟು ಅದಿಷ್ಟು, ಅವ್ರಿಗೂ ಸಂಬಳ ಕಡಿಮೆ ಏನಿಲ್ಲ, ಕೈ ತುಂಬ ಕೊಡ್ತಿದ್ದಾರೆ. 2 ಲಕ್ಷ ಸಂಬಳ. ಲೆಕ್ಚರರ್ ಇದೆ, ಊಟ ಬಟ್ಟೆ ಉಳಿಕೆ ಎಲ್ಲ ಒಂದು ಹೆಚ್ಚು ಕಡಿಮೆ 1.25-1.5 ಲಕ್ಷ ಇದೆ. ಎವ್ರಿ ಫೆಸಿಲಿಟಿ, ಒನ್ ಆಫ್ ದ ಬೆಸ್ಟ್. ಇಷ್ಟೆಲ್ಲ ಖರ್ಚು ಮಾಡಿ ನಮ್ಮ ಮಗ ರ್ಯಾಂಕ್ ಬಂದಿಲ್ಲ ಅಂತ ಇಟ್ಕೊಳ್ಳಿಪ್ಪ. ಸುಖಕ್ಕೆ ಕುತ್ತುತ್ತಾನೆ ಕಣ್ಣೀರು. ಇವತ್ತು ಆ ರೀತಿ ಇರುತ್ತೆ. ಅತಿಯಾದರೆ ಅಮೃತವು ವಿಷ, ಜಾಗ್ರತೆ. ಮಿಥುನ ರಾಶಿ, ಪರಾಕ್ರಮಕ್ಕೆ ಗ್ರಹಣ. ಏನೋ ಒಂಥರ ಶಕ್ತಿ ಹುಡುಗೋದಾಗೆ, ಏನೋ ದೇಹದ ಆರೋಗ್ಯ, ಮನೆಯವರ ವಿಚಾರ, ಕುಟುಂಬದ ವಿಚಾರ, ಏನೋ ಕೆಲವು ನಿರ್ಧಾರಗಳಲ್ಲಿ ಹಿನ್ನಡೆಟು. ತಂದೆ ತಾಯಿಯ ಕಡೆ ಸೋತು ಬಿಡಿ. ಅವ್ರಿಗೆ ಶರಣಾಗಿ ಮೊಟ್ಟ ಮೊದಲ ಪೂಜೆ ಹಿರಿಯರಿಗೆ. ಅವರ ಆಶೀರ್ವಾದ ಇರುತ್ತಲ್ವ, ಇಲ್ಲಿಂದ ಬರುತ್ತೆ ಮಕ್ಕಳು. ಇಲ್ಲಿಂದ 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 ಅಲ್ಲ, ಇಲ್ಲಿಂದ ಬರುತ್ತೆ. ನನ್ನ ಮಗ ಚೆನ್ನಾಗಿರ್ಬೇಕಪ್ಪ, ಸಾಕು. ಯಾವ ದೇವರೂ ಮಾಡದ ಆಶೀರ್ವಾದ ಅದೊಂದು ತಗೊಳ್ಳಿ. ಮಿಥುನ ಇವತ್ತೆಲ್ಲ ವಿಜಯ. ಕರ್ಕಾಟಕ ರಾಶಿ, ವೃತ್ತಿ ಇಲ್ಲವೇ ಕುಟುಂಬ, ಎರಡಲ್ಲೊಂದು ಹುಳಿ ಇಲ್ಲ, ಎರಡೂ ಹುಳಿಯ. ಜಾಗ್ರತೆ. ಏನೂ ಅಸಮಾಧಾನ, ಏನೂ ತೃಪ್ತಿ ಇಲ್ಲ. ಗಣಪತಿ ಆರಾಧನೆ ಮಾಡಿ, ಗಣಪತಿ ಸಂಕಲ್ಪ ಮಾಡ್ಕೊಳ್ಳಿ, ಸಮಾಧಾನ. ಸಿಂಹರಾಶಿ, ನೀವೇ ನೆಮ್ಮದಿ ಇಲ್ಲ, ಯಾಕೋ ತೃಪ್ತಿ ಇಲ್ಲ, ಯಾಕೋ ಸಮಾಧಾನ ಇಲ್ಲ. ದುರ್ಗಾ ಪೂಜೆ ಮಾಡಿ. ಯಾವಾಗ ನಾನೇ ನೆಮ್ಮದಿ ಇಲ್ಲ, ಮೈಯೆಲ್ಲ ಬಾಯೆಲ್ಲ ಹುಣ್ಣಾಗ್ಬಿಟ್ಟಿದೆ ಮಕ್ಕಳೇ. ಏನ್ ತಿನ್ನೋದು, ಏನ್ ಕುಡಿಯೋದು? ಪಲಾವ್ ಇಟ್ರು ಉರಿ. ಗಂಜಿನೇ ತಿನ್ಬೇಕು. ಇವತ್ತು ನೀವು ಗಂಜಿ ತಿನ್ಬೇಕಷ್ಟೆ. ಅಲ್ಲ, ನಾನು ಪಲಾವ್ ತಿಂತೀರ ಅಂದ್ರೆ ಹೊಟ್ಟೆಗೆಲ್ಲ ಉಣ್ಣೆ ಇಟ್ಕೊಬಿಡ್ತೀರಿ, ಜಾಗ್ರತೆ. ಕನ್ಯಾ ರಾಶಿ, ಎಲ್ಲೋ ದೂರ ಹೋಗಿ ಬರ್ಬೇಕು, ಏನೋ ಒಂಥರ ಮನಸ್ಸಿಗೆ ಏನೋ ಒಂದು ಪಿಶಾಚ ರೀತಿಯ ಭಾವ, ಮೈಯೆಲ್ಲ ದೆವ್ವ ಮೆಟ್ಕೊಂಡಾಗೆ, ಏನೋ ಆಗುರ, ಏನೋ ಭಾರ, ಅನಾರೋಗ್ಯ, ಮಾನಸಿಕವಾಗಿಯೋ ದೈಹಿಕವಾಗಿಯೋ ಬೌದ್ಧಿಕವಾಗಿಯೋ ಏನೋ ಒಂದು ಹಿಡಿತ ಮಕ್ಕಳೇ. ಮನೆಯ ದಕ್ಷಿಣ ಇಲ್ಲ ಪಶ್ಚಿಮ ಭಾಗದಲ್ಲಿ ದೀಪ ಇಡಿ. ನೆಗೆಟಿವ್ಸ್ ಬರೋದೇ ಆ ಕಡೆಯಿಂದ. ದಕ್ಷಿಣ ಇಲ್ಲವೇ ಪಶ್ಚಿಮ ಭಾಗ ಡೋರ್ ಇದ್ರೆ ಅಲ್ಲೊಂದೆರಡು ದೀಪ ಹಚ್ಚಿ, ಆ ನೆಗೆಟಿವ್ಸ್ ಕಮ್ಮಿ ಆಗುತ್ತೆ. ಆಯ್ತಾ? ರೈಟ್. ಇನ್ನು ವಿಶೇಷವಾಗಿ ತುಲಾರಾಶಿ, ಪರವಾಗಿಲ್ಲ, ಚೆನ್ನಾಗಿದೆ. ವೃತ್ತಿ, ಕುಟುಂಬ, ಓಡಾಟ, ಸುತ್ತಾಟ, ಎಕ್ಸ್ಪೋರ್ಟು, ಇಂಪೋರ್ಟು, ಮೆಡಿಸನ್ನು, ಕೆಮಿಕಲ್ಲು, ಫರ್ಟಿಲೈಸರ್, ಬ್ಯೂಟಿಫುಲ್. ವೃಶ್ಚಿಕ ರಾಶಿ,
ಮೆಡಿಕಲ್ ಲೈನಲ್ಲಿ ಇದ್ದೀರಾ, ಫಾರ್ಮಸ್ಯೂಟಿಕಲ್ ಲೈನಲ್ಲಿ ಇದ್ದೀರಾ, ಡಾಕ್ಟರ್ ಆಗಿದ್ದೀರಾ, ನರ್ಸ್ ಆಗಿದ್ದೀರಾ, ವೈದ್ಯಕೀಯ ರಂಗದಲ್ಲಿದ್ದೀರಾ, ಮೆಡಿಕಲ್ ಹಾಸ್ಪಿಟಲ್ಗಳಲ್ಲಿ ಕೆಲಸ ಮಾಡ್ತಿದ್ದೀರಾ, ಅನುಕೂಲ. ಧನುಸು ರಾಶಿ ಭಾಗ್ಯದಲ್ಲಿ ಅಷ್ಟಮಾಧಿಪತಿ. ಹಿರಿಯರ ಆರೋಗ್ಯ ನೋಡ್ಕೊಳ್ಳಿ. ಒಂಥರ ಹಿರಿಯರ ಜೊತೆ ವಾದ ವಿವಾದ, ತಂದೆ ತಾಯಿ ಹಿರಿಯರು ಇಲ್ಲ ಬಾಸು, ಈ ತರದ್ ನಡೆಯುತ್ತೆ. ಎಲ್ಲಿ ಬಗ್ಗಬೇಕು ಎಲ್ಲಿ ಸೋಲ್ಬೇಕು ಅನ್ನೋದು ಮೊದಲು ಕಲೀರಿ ಮಕ್ಕಳೇ. ತಂದೆ ತಾಯಿ ಹತ್ರ, ಗುರುವಿನ ಹತ್ರ, ಬಂಧು ಹತ್ರ, ಸಂಗಾತಿ ಹತ್ರ, ಮಕ್ಕಳ ಹತ್ರ, ಹೌದು ಸ್ನೇಹಿತನ ಹತ್ರ ಸೋತು ಬಿಡಬೇಕು. ಸೋತು ಗೆಲ್ಲೋದು ಅಂದ್ರೆ ಅದು. ನನ್ನ ಸ್ನೇಹಿತ ತಾನೆ ಒಂದ್ ಮಾತಂದ, ಅಮ್ಮ ತಾನೆ ಯಾಕೋ ಮಗ ಮುನಿಸ್ಕೊಂಡಿದ್ದಾನೆ. ನೀವು ನಂಬೋಲ್ಲ, ನಮ್ಮ ಮನೆ ಮಕ್ಕಳು ಮಾತಾಡೋಲ್ಲ, ನಾನೇ ಮಾತಾಡ್ತೇನೆ. ನನ್ನ ತಮ್ಮನ ಬಳಿ ಏನೋ ಆಗುತ್ತೆ, ನಾನೇ ಹೇಳ್ತೇನೆ ಸಾರಿ ಕಣೋ, ಸಿಟ್ಟಲ್ಲಿ ಏನೋ ಅಂದಿರ್ತೀನಿ, ಇರ್ಲಿ ಬಿಡು ಕಣ ಅಂತಾನೆ. ಅವ್ನು ಮಾತಾಡೋಲ್ಲ, ಭಾರಿ ಸ್ವಾಭಿಮಾನಿ. ಓ ನನ್ನ ನಾದ್ನಿ ಅಂತೂ ಕೇಳಲೇಬೇಡಿ. ಹೆಣ್ಮಕ್ಳು ಇರುತ್ತೆ, ನನ್ನ ಅಕ್ಕ ತಂಗಿ ಅಂತೂ ಇನ್ನೂ ಜಾಸ್ತಿ. ಕೈ ಹಿಡ್ಕೊಬಿಡ್ತಾನೆ, ಅಮ್ಮ ಇಂದಿರಾ ಕ್ಷಮಿಸಿ ಕಂಡ್ರು, ನನ್ನ ಬಾಯಿ ಒಡಕೆ ಕಂಡ್ರು, ಹಿಂಗೆಲ್ಲ. ಇರ್ಲಿ ಬಿಡು ನೀನು ಹಾಗೆ, ಓ ತುಂಬಾ ಸತ್ಯ ಮಾತಾಡೋರು ಪಟಕನ್ ಮಾತಾಡ್ತಾರೆ ಬಿಡು ಅಂತ. ಇರ್ಲಿ ಕಂಡ್ರು. ಅಯ್ಯೋ, ಅದಕ್ಕೆ ಇವತ್ತವರೆಗೂ ನನ್ನ ಮನೆ ಕುಟುಂಬ ನಿಂತಿದೆ. ಸೋತು ಗೆಲ್ಲಬೇಕು, ನೆನ್ಪಿಟ್ಕೊಳ್ಳಿ. ಇಲ್ಲ ನಾವು ಎಲ್ಲಿ ಸೋಲಬೇಕು, ಸೋಲದೆ ಗೆಲ್ಲಬೇಕು ಅಂತ ಹೆಂಡತಿ ಹತ್ರ, ಗಂಡನ ಹತ್ರ, ಮಕ್ಕಳ ಹತ್ರ, ಅಮ್ಮನ ಹತ್ರ, ಅಪ್ಪನ ಹತ್ರ ನಾನು ಹಿಂಗೆ ಅವ್ರ ಭಾವನೆಗಳಿಗೆ ನಾವು ಸ್ಪಂದಿಸ್ದೆ, ಅವ್ರ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳದೆ ನಾವು ಯಾವಾಗ ನಿಂತ್ಕೋತೀವೋ ದೇರ್ ಇಸ್ ಅ ಪ್ರಾಬ್ಲಮ್. ಸೋತೋಗ್ಬಿಟ್ರಿ ಮಕ್ಳು, ಜೀವನನೇ ಸೋತೋಗ್ಬಿಟ್ರಿ. ನೀವು ಹೊರಗಡೆ ಗೆದ್ದು ಏನ್ ಪ್ರಯೋಜನ? ಜಯಲಲಿತಾಗೆ ಅಷ್ಟೂ ಕಾಯಿಲೆ ಬರ್ಲಿಕ್ಕೆ ಕಾರಣ ಅದೇ. ಯಾಕೆಂದ್ರೆ ಆ ಯಮ್ಮ ತನಗೋಸ್ಕರ ಅಂತ ಯಾರೂ ಇರ್ಲಿಲ್ಲ. ಊರೆಲ್ಲ ಗೆದ್ಲು. ತನ್ನ ಅಳುವಿಗೋ, ನೋವಿಗೋ, ಖುಷಿಗೋ, ಹಂಚ್ಕೊಳ್ಳೋಕ್ಕೋ ತನ್ನವ್ರನ್ನ ಜೊತೆಲಿ ಇಟ್ಕೊಳ್ಳೇ ಇಲ್ಲ. ಪೆದ್ದು ಎರಡನೇ ಮನೆ ಶನಿ ಅಲ್ವಾ, ಮಿಥುನ್ ಲಗ್ನ. ಏನೋ ಅನುಮಾನ, ಅವ್ರು ಏನೋ ಒಂದೊಂದು ಮನೆ ಎಷ್ಟು ಸುತ್ತಿ ಏನು ಇಟ್ಕೊಂಡು ಹೋಗಿಲ್ಲ. ಪಾಪಿ ಸಂಪಾದಿಸಿದ್ದು ಪರರ ಪಾಲು ಅಂತ ದೋಚಿದ್ದು ಮಾಡಿದ್ದು, ಇನ್ನೊಂದು ಆ ಪೋಸ್ಟ್ ಗಾರ್ಡನ್ನು, ಮನೆ, ಏನೇನು, ಎಷ್ಟು ಜೊತೆ ಚಪ್ಪಲಿ, ಎಷ್ಟು ಜೊತೆ ಸೀರೆಗಳು, ಎಲ್ಲ ಬಂಗಾರದ ಸೀರೆಗಳಂತೆ. ಎಲ್ಲ ಏನಾಯ್ತಪ್ಪ, ಅರ್ಥ ಮಾಡ್ಕೊಂಡ್ರಲ್ಲಪ್ಪ. ಸೊ ಅದಕ್ಕೋಸ್ಕರ ಹೇಳ್ತಾನೆ ಮಕ್ಕಳೇ, ನಮ್ಗೋಸ್ಕರ 4 ಜನ ಇರ್ಬೇಕು ಮಕ್ಕಳೇ. ಅವ್ರ ಹತ್ರ ನಾವು ಏನಂದ್ರು ಸರಿ, ನನ್ನ ಹೆಂಡತಿ ತಾನೆ ಬಿಡು, ಆಕೆ ಹತ್ರ ಏನು ಅಮ್ಮು ಬಿಮ್ಮು, ಗಂಡ ಹತ್ರ, ಮಗನ ಹತ್ರ. ನಮ್ಮ ಮನೆ ಮಕ್ಕಳು ಏನಾದಂದ್ರೆ ನಾನು ಸೋಲ್ತೇನೆ ಮಕ್ಕಳೇ, ನಾನೇ ಮಾತಾಡಿಸ್ತೇನೆ. ತಿಂದ ನಾನ ಯಾಕ್ರೋ ಏನೋ, ಹೌದು ನಾನೇ ದೊಡ್ಡವನಾಗಿ ಅವ್ರ ಹತ್ರ ಸೋಲಲಿಲ್ಲ. ಇನ್ನೇನ್ ಪ್ರಯೋಜನ? ಇವತ್ತು ಧನುಸು ಹಾಗೆ ಮಾಡ್ಕೊಳ್ಳಿ, ಒಳ್ಳೇದು. ಮಕರ ರಾಶಿ ಮನೋಚಂಚಲ, ವೃತ್ತಿ ಚಂಚಲ, ವ್ಯವಹಾರ ಚಂಚಲ, ಉದ್ಯೋಗ ಚಂಚಲ, ಈ ರೀತಿಯ ಭಾವ ಇರತಕ್ಕಂಥದ್ದಿರುತ್ತೆ. ಎಚ್ಚರಿಕೆ. ಅಲ್ಲೇನೋ ಒದ್ದಾಟ, ಅಲ್ಲೇನೋ ಸಂಕಟ, ಅಲ್ಲೇನೋ ಭಾರ. ದಿಸ್ ಇಸ್ ದೇರ್. ದುರ್ಗಾ ಪೂಜೆ, ಹೊಸ್ಲಲ್ಲಿ ದೀಪ, ಮನೆ ದೇವರ ದೀಪ, ದೊಡ್ಡ ರಿಸ್ಕು, ದೊಡ್ಡ ಪ್ರಯಾಣ, ದೊಡ್ಡ ಕೆಲಸ ಬೇಡ. ಆರೋಗ್ಯದಲ್ಲೂ ಏರುಪೇರು, ಎಚ್ಚರಿಕೆ. ಇನ್ನು ವಿಶೇಷವಾಗಿ ಕುಂಭರಾಶಿ, ವೈದಿಕ ಯಜ್ಞ, ಯಾಗ, ಹೋಮ, ಹವನ, ಪೂಜೆ, ತೀರ್ಥಕ್ಷೇತ್ರ, ಪುಣ್ಯಕ್ಷೇತ್ರ, ಈ ರೀತಿ ಪ್ರಭಾವದಲ್ಲಿ ಹೆಜ್ಜೆ ಇಟ್ಟಿರೋರಿಗೆ ಅದ್ಭುತವಾದಂಥ ಪ್ರಗತಿ ಆಗತಕ್ಕಂಥ ಒಂದು ದಿನ. ಇನ್ನು ಮೀನರಾಶಿ, ಸ್ವಲ್ಪ ಆರೋಗ್ಯ ನೋಡ್ಕೊಳ್ಳಿ. ಯಾರೋ ಶತ್ರುಗಳಿದ್ದಾರೆ, ಶತ್ರುಗಳು ಜಾಸ್ತಿ ಆಗ್ತಿದ್ದಾರೆ. ನಿಮಗೆ ಕೆಲವೊಂದು ಕೆಟ್ಟ ಕನಸುಗಳು ಬೀಳ್ತಿರ್ತಾವೆ, ಜಾಗ್ರತೆ. ಕೆಲವು ಸೂಚನೆಗಳು ಪ್ರಕೃತಿ ಕೊಡುತ್ತೆ, ನಾವು ಕೇಳಲ್ಲ. ಮೊಂಡು ಧೈರ್ಯ, ನಾನು ಯಾರು ಗೊತ್ತಾ, ನಿಮ್ಮ ಇಷ್ಟ. ನೀವು ಮೊದಲೇ ಮೀನರಾಶಿಯವರು ಸ್ವಲ್ಪ ಮೊಂಡುಗಳು. ಜಾಗ್ರತೆ. ಆರೋಗ್ಯದ ಕಡೆ ನೋಡಿ. ನಿಮ್ ಸುತ್ತಮುತ್ತ ಏನಾಗ್ತಿದೆ ಅದೊಂದು ಎಚ್ಚರಿಕೆಯಿಂದ ಹೆಜ್ಜೆ ಇಡಿ, ಮಿಕ್ಕೆಲ್ಲ ಗೆಲುವು ನಿಮ್ಮದೇ. ಎಲ್ಲರಿಗೂ ಒಳ್ಳೆಯದಾಗಲಿ.
ಮಾತೃದೇವೋ ಭವ.